ಇದ್ರ ಜೊತೆಗೆ ರಾಹುಲ್ ಗಾಂಧಿ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ರಾಹುಲ್ ಗಾಂಧಿಗೆ ಮೆದುಳಿಗೂ ನಾಲಿಗೆಗೂ ಲಿಂಕೇ ಇಲ್ಲ. ರಾಹುಲ್ ಗಾಂಧಿಗೆ ಬಫೂನ್ ಅಂತ ಕರೀತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ರಾಹುಲ್ ಗಾಂಧಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಬೆಂಗಳೂರಿಗೆ ಯಾವ ಪುರುಷಾರ್ಥಕ್ಕೋಸ್ಕರ ಬಂದು ಸಭೆಯನ್ನು ಮಾಡಿರಿ? ಏನು ಆಟಮ್ ಬಾಂಬ್ ಇದೆ, ಎಲ್ರಿ ಸಿಡಿಸಿದ್ರಿ? ನಿಮ್ಮ ಯೋಗ್ಯತೆಗೆ ದೂರು ಕೊಡಕ್ಕಾಗ್ಲಿಲ್ಲ, ಸಹಿಯೇ ಮಾಡಲಿಲ್ಲ, ಹೇಳ್ದೆ ಕೇಳದೆ ಹೋದ್ರಿ DK ಶಿವಕುಮಾರ್ ಬಿಟ್ಟು. ನೀವೊಬ್ಬ ಪಲಾಯನವಾದಿ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಇದೇ ರೀತಿ ಮಾಡಿದ್ರೆ ನಿಮ್ಮ ಅಡ್ರೆಸ್ ಇರಲ್ಲ. ದೇಶದ ಜನ ಪ್ರಜ್ಞಾವಂತ ಮತದಾರರು. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಇವತ್ತು ರಾಷ್ಟ್ರೀಯದ ಆಧಾರದ ಮೇಲೆ ಮತ್ತು ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಗುಜರಾತ್ಗೆ ಕೊಟ್ಟಂತ ಕೊಡುಗೆಗಳು ನೋಡಿ ಮತಗಳನ್ನು ಕೊಟ್ಟಿದ್ದಾರೆ. ಆಯ್ತು, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಲೋಕಸಭಾ ಸದಸ್ಯರು ಆಯ್ಕೆ ಆದ್ರಲ್ಲ, ಅವಾಗ ಮತಗಳತನ ಆಗ್ಲಿಲ್ವಾ? ಅಥವಾ ರಾಜ್ಯದಲ್ಲಿ 138 ಸೀಟು ಹಿಂಗ್ ಎದೆ ಉಪ್ಸಿ ಹೇಳ್ತಿದ್ರಲ್ಲ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರೇ, ಅಂದು ಮತಗಳು ಕಳ್ತನ ಆಗ್ಲಿಲ್ವಾ? ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ರಾಹುಲ್ ಗಾಂಧಿ ಅವರೇ, ಈ ರೀತಿ ಅನಗತ್ಯವಾಗಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡಬಾರದು. ಕೇವಲ ಚುನಾವಣೆ ಆಯೋಗ ಅಷ್ಟೇ ಅಲ್ಲ, ಈ ದೇಶದ ನಮ್ಮ ಸಮಸ್ತ ಗೌರವಿತ ಮತದಾರರ ನೀವು ಕೇವಲ ಚುನಾವಣೆ ಆಯೋಗ ಮಾಡಿದ ಅಪಮಾನ ಅಲ್ಲ, ದೇಶದ ಮತದಾರರಿಗೆ ನೀವು ಅಪಮಾನ ಮಾಡಿದಿರಿ. ನೀವು ಕ್ಷಮೆಯನ್ನು ಕೇಳಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ರಾಹುಲ್ ಗಾಂಧಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.